ಓಂ ಶಾಂತಿ. ಪರಿಸ್ಥಾ ಸ್ವರೂಪದಿಂದ ಮನಸ ಸೇವೆ ಮಾಡುವಂತಹ ಒಂದು ಸುಂದರವಾದ ಧ್ಯಾನದ ಅಭ್ಯಾಸವನ್ನ ಮಾಡೋಣಂತೆ. ಆರಾಮವಾಗಿ ಕುಳಿತುಕೊಳ್ಳಿ. ಒಂದು ಪ್ರಶಾಂತವಾದ ಸ್ಥಳದಲ್ಲಿ ನೀವಿದ್ದೀರಾ, ರಿಲ್ಯಾಕ್ಸ್ ಆಗಿದ್ದೀರಾ. ಈ ಸಮಯವನ್ನ ನೀವು ನಿಮ್ಗೋಸ್ಕರ ತೆಗೆದುಕೊಂಡಿದ್ದೀರಾ. ಕಂಪ್ಲೀಟ್ ಶರೀರವನ್ನ ನೀವು ರಿಲ್ಯಾಕ್ಸ್ ಆಗಿ ಇಟ್ಕೊಂಡಿದ್ದೀರಾ. ನಿಮ್ಮ ಗಮನವನ್ನ ಎಲ್ಲ ಕಡೆಯಿಂದ ಹಿಂತೆಗೆದುಕೊಳ್ತಾ ಭ್ರುಕುಟಿಯ ಮಧ್ಯಭಾಗದಲ್ಲಿ ಹರಿಸ್ತಾ ಇದ್ದೀರಾ. ಸ್ವಯಂ ನನ್ನ ನೋಡಿಕೊಳ್ಳಿ. ಒಂದು ಸೂಕ್ಷ್ಮವಾದ ಬೆಳಕಿನ ಬಿಂದು ಈ ಎರಡೂ ಹುಬ್ಬುಗಳ ಮಧ್ಯಭಾಗದಲ್ಲಿ ವಿರಾಜಮಾನ ಆಗಿದೆ. ನಿಮ್ಮ ಬುದ್ಧಿಯ ನೇತ್ರದಿಂದ ಈ ದೃಶ್ಯವನ್ನ ವಿಶ್ವಲೈಸ್ ಮಾಡಿ ಮತ್ತು ಅನುಭವ ಮಾಡಿ. ಆ ಸೂಕ್ಷ್ಮವಾದ ಬೆಳಕಿನ ಬಿಂದು ನಾನು ಆತ್ಮನಾಗಿದ್ದೇನೆ. ನನ್ನಿಂದ ನಿರಂತರವಾಗಿ ಸೂಕ್ಷ್ಮವಾದ ಬೆಳಕಿನ ಕಂಪನಗಳು, ಶಕ್ತಿಯ ಕಂಪನಗಳು ಈ ಶರೀರದಲ್ಲಿ ಪ್ರವಹಿಸ್ತಾ ಇದ್ದಾವೆ. ನೋಡಿ, ಆ ದೃಶ್ಯವನ್ನ ಅನುಭವ ಮಾಡಿ. ಆ ಸೂಕ್ಷ್ಮವಾದ ಶಕ್ತಿ, ನಾನು ಚೈತನ್ಯ ಆತ್ಮನಾಗಿದ್ದೇನೆ. ಸಂಕಲ್ಪಗಳ ರಚಯಿತ, ನಿರ್ಣಯ ತೆಗೆದುಕೊಳ್ಳುವಂತಹ ಚೈತನ್ಯ, ಸಂಸ್ಕಾರಗಳ ಸೃಷ್ಟಿಕರ್ತ ಮತ್ತು ಅವುಗಳನ್ನು ಬಳಸುವಂತಹ ಮಾಲೀಕ, ಈ ಶರೀರದ ಚಾಲಕ ನಾನಾಗಿದ್ದೇನೆ. ಸೂಕ್ಷ್ಮವಾದ ಬೆಳಕಿನ ಬಿಂದುವಿನಿಂದ ಬೆಳಕಿನ ಕಂಪನಗಳು ಮೆದುಳಿನಲ್ಲಿ ಹರಡುತ್ತಾ ಇವೆ. ಸಂಪೂರ್ಣ ಮೆದುಳು ಲೈಟ್ನಿಂದ ತಯಾರುಗೊಳ್ತಾ ಇದೆ, ನಿರ್ಮಾಣವಾಗ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ. ಸೂಕ್ಷ್ಮವಾದ ಬಿಂದು ನಾನು ಆತ್ಮನಿಂದ ಬೆಳಕಿನ ಕಂಪನಗಳು ಈ ಮೆದುಳಿನಲ್ಲಿ ಹರಡುತ್ತಾ ಇವೆ. ಈ ಮೆದುಳು ಬೆಳಕಿನಿಂದ ತುಂಬುತ್ತಾ ಇದೆ, ಬೆಳಕಿನ ಕಂಪನಗಳಿಂದ ತುಂಬುತ್ತಾ ಇದೆ. ಆ ಬೆಳಕಿನ ಕಂಪನಗಳು ಮುಖದ ತುಂಬೆಲ್ಲ ಹರಡುತ್ತಾ ಇವೆ. ಸಂಪೂರ್ಣ ಮುಖ ಬೆಳಕಿನಿಂದ ಕೂಡ್ತಾ ಇದೆ. ವಿಶ್ವಲೈಸ್ ಮಾಡಿ, ಆ ದೃಶ್ಯವನ್ನ ಅನುಭವ ಮಾಡಿ. ನಾನು ಆತ್ಮ ಸೂಕ್ಷ್ಮ ಶಕ್ತಿ ಬೆಳಕಿನ ಬಿಂದುವಿನ ರೂಪದಲ್ಲಿದ್ದೇನೆ. ನನ್ನಿಂದ ನಿರಂತರವಾಗಿ ಬೆಳಕಿನ ಕಂಪನಗಳು ಹೊರಹೊಮ್ಮತಾ ಇದ್ದಾವೆ. ಆ ಬೆಳಕಿನ ಕಂಪನಗಳು ಸಂಪೂರ್ಣ ತಲೆಯ ಭಾಗದಲ್ಲಿ ಹರಡ್ತಾ ಇವೆ. ಇಡೀ ತಲೆಯ ಭಾಗ ಬೆಳಕಿನಿಂದ ಕೂಡ್ತಾ ಇದೆ. ಈ ಬೆಳಕು ತಲೆಯ ಭಾಗದಿಂದ ಕತ್ತಿನಲ್ಲಿ ಹರಡುತ್ತಾ ಇದೆ. ಸಂಪೂರ್ಣ ಕತ್ತು ಬೆಳಕಿನಿಂದ ಪರಿವರ್ತನೆ ಆಗ್ತಾ ಇದೆ. ನೋಡಿ, ಆ ದೃಶ್ಯವನ್ನ. ನಿಮ್ಮ ಮೆದುಳು, ಮುಖದ ಭಾಗ, ಸಂಪೂರ್ಣ ತಲೆ, ಕತ್ತಿನ ಭಾಗ ಬೆಳಕಿನಿಂದ ಕೂಡಿದೆ. ಈ ಬೆಳಕು ನಿಮ್ಮ ಎರಡೂ ಭುಜಗಳಲ್ಲಿ ಹರಡುತ್ತಾ ಇದೆ. ನಿಮ್ಮ ಸಂಪೂರ್ಣ ಎರಡೂ ಕೈಗಳು, ಅಂಗೈ, ಎರಡೂ ಕೈ ಬೆರಳುಗಳು ಬೆಳಕಿನಿಂದ ತುಂಬುತ್ತಾ ಇವೆ. ಬೆಳಕಿನ ಕೈಗಳಾಗ್ತಾ ಇದ್ದಾವೆ. ಈ ಬೆಳಕು ಸೂಕ್ಷ್ಮ ಬಿಂದು ಆಗಿರುವಂತಹ ನನ್ನ ಆತ್ಮನಿಂದ ಹೊರಹೊಮ್ಮತಾ ಇದೆ. ಈ ಬೆಳಕಿನ ಶಕ್ತಿಯ ಕಂಪನಗಳು ನಿಮ್ಮ ಎದೆಯ ಸಂಪೂರ್ಣ ಭಾಗದಲ್ಲಿ ಹರಡುತ್ತಾ ಇದೆ. ಹೊಟ್ಟೆಯ ಭಾಗದಲ್ಲಿ ಹರಡುತ್ತಾ ಇದೆ. ಎದೆಯ ಭಾಗ, ಹೊಟ್ಟೆಯ ಭಾಗ ಈ ಬೆಳಕಿನಿಂದ ಆವರಿಸ್ತಾ ಇದೆ, ಬೆಳಕಿನಿಂದ ತುಂಬುತ್ತಾ ಇದೆ. ಈ ಬೆಳಕಿನ ಕಂಪನಗಳು
ನಿಮ್ಮ ಇಡೀ ಬೆನ್ನಿನ ಭಾಗದಲ್ಲಿ ಪ್ರವಹಿಸ್ತಾ ಇದ್ದಾವೆ. ಸಂಪೂರ್ಣ ಬೆನ್ನಿನ ಭಾಗ ಬೆಳಕಿನದಾಗಿ ಬದಲಾವಣೆ ಆಗ್ತಾ ಇದೆ. ಬುದ್ಧಿಯ ನೇತ್ರದಿಂದ ಆ ದೃಶ್ಯವನ್ನ ವಿಶ್ವಲೈಸ್ ಮಾಡ್ತಾ ಅನುಭವ ಮಾಡಿ. ಸೂಕ್ಷ್ಮವಾದ ಶಕ್ತಿ, ಬೆಳಕಿನ ಬಿಂದು, ನನ್ನ ಆತ್ಮನಿಂದ ಈ ಬೆಳಕು ಶರೀರದಲ್ಲಿ ಹರಿತಾ ಹೊಟ್ಟೆಯ ಕೆಳಭಾಗದಲ್ಲಿ ಪ್ರವಹಿಸ್ತಾ ಇದೆ. ಹೊಟ್ಟೆಯ ಕೆಳಭಾಗವೂ ಕೂಡ ಈ ಬೆಳಕಿನಿಂದ ತುಂಬ್ತಾ ಇದೆ. ಎರಡು ಕಾಲ್ಗಳು, ಕಾಲ್ಬೆರಳುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬೆಳಕಿನಲ್ಲಿ ಪರಿವರ್ತನೆ ಆಗ್ತಾ ಇದೆ. ಸಂಪೂರ್ಣ ಶರೀರ ಬೆಳಕಿನಿಂದ ಆಗಿದೆ. ನಾನು ಚೈತನ್ಯ ಶಕ್ತಿ ಆತ್ಮ ಎರಡು ಶರೀರದ ಅನುಭವನ ಮಾಡ್ತಾ ಇದ್ದೇನೆ. ನೋಡಿ ಆ ದೃಶ್ಯವನ್ನ. 5 ತತ್ವಗಳಿಂದ ಮಾಡಲ್ಪಟ್ಟಿರುವ ಈ ಸ್ಥೂಲ ಶರೀರದಲ್ಲಿ ಇದೇ ರೀತಿಯಾದ ಇನ್ನೊಂದು ಸೂಕ್ಷ್ಮ ಶರೀರ ನಿರ್ಮಾಣವಾಗಿದೆ. ಬೆಳಕಿನಿಂದ ಇದು ನಿರ್ಮಾಣವಾಗಿದೆ. ನಾನು ಚೈತನ್ಯ ಶಕ್ತಿ ಈ ಸೂಕ್ಷ್ಮ ಶರೀರದಿಂದ ಸ್ಥೂಲ ಶರೀರದಲ್ಲಿ ವಾಸ ಮಾಡ್ತಾ ಇದ್ದೇನೆ. ನಿಮ್ಮ ಸಂಕಲ್ಪದ ಶಕ್ತಿಯಿಂದ ವಿಶ್ವಲೈಸ್ ಮಾಡ್ತಾ ಆ ದೃಶ್ಯವನ್ನ ನೋಡಿ. ನೀವು ನಿಮ್ಮ ಸೂಕ್ಷ್ಮ ಶರೀರದಿಂದ ಈ ಸ್ಥೂಲ ಶರೀರದಿಂದ ಭಿನ್ನ ಆಗ್ತಿದ್ದೀರಾ. ಸೂಕ್ಷ್ಮ ಶರೀರದೊಂದಿಗೆ ಸ್ಥೂಲ ಶರೀರದಿಂದ ಭಿನ್ನ ಆಗ್ತಾ ಇದ್ದೀರಾ, ಬೇರ್ಪಡ್ತಾ ಇದ್ದೀರಾ. ಆ ದೃಶ್ಯವನ್ನ ನೋಡಿ. ಬೆಳಕಿನ ಬಿಂದು, ಸೂಕ್ಷ್ಮವಾದ ಶಕ್ತಿ, ನಾನು ಆತ್ಮ ಒಂದು ಬೆಳಕಿನಿಂದ ಮಾಡಲ್ಪಟ್ಟಿರುವಂತಹ ಸೂಕ್ಷ್ಮವಾದ ಶರೀರದಲ್ಲಿದ್ದೇನೆ. ಈ 5 ತತ್ವಗಳಿಂದ ಮಾಡಲ್ಪಟ್ಟಿರುವ ಶರೀರ ಸುರಕ್ಷಿತವಾಗಿ ನಾನು ಕುಳಿತ ಸ್ಥಳದಲ್ಲಿಯೇ ಇದೆ. ಆದ್ರೆ ನಾನು ಅದರಿಂದ ಭಿನ್ನನಾಗಿದ್ದೇನೆ. ಒಂದು ಲೈಟ್ ಬಾಡಿಯಲ್ಲಿದ್ದೇನೆ. ಈ ಲೈಟ್ ಬಾಡಿ ಬಹಳ ಸೂಕ್ಷ್ಮವಾಗಿದೆ ಮತ್ತು ಬಹಳ ಹಗುರವಾಗಿದೆ. ಅನುಭವ ಮಾಡಿ ಅದನ್ನು. ಬೆಳಕಿನ ಬಿಂದು ಆತ್ಮ ಲೈಟ್ ಬಾಡಿಯಲ್ಲಿ ಹಗುರತೆಯ ಅನುಭವ ಮಾಡ್ತಾ ಇದ್ದೇನೆ. ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೇನೆ. ಮನಸ್ಸಿನಿಂದನೂ ಕೂಡ ಹಗುರತೆಯ ಅನುಭವ ಮಾಡ್ತಾ ಇದ್ದೇನೆ. ಶರೀರನೂ ಕೂಡ ಲೈಟ್ ನಿಂದ ಕೂಡಿದೆ, ಹಗುರವಾಗಿದೆ. ಮಾನಸಿಕವಾಗಿ ಕೂಡ ಶಾರೀರಿಕವಾಗಿ ಕೂಡ ಡಬಲ್ ಲೈಟ್ ಸ್ಥಿತಿ, ಹಗುರತೆಯ ಅನುಭವ ಮಾಡ್ತಾ ಇದ್ದೇನೆ. ಈ ಸೂಕ್ಷ್ಮ ಶರೀರವನ್ನ ಫರಿಸ್ತಾ ಸ್ವರೂಪ ಅಂತ ಕರೀತೇವೆ. ನಾನು ನನ್ನ ಫರಿಸ್ತಾ ಸ್ವರೂಪದಲ್ಲಿದ್ದೇನೆ. ಈ ಫರಿಸ್ತಾ ಸ್ವರೂಪ ಭೂಮಿಯ ಗುರುತ್ವಾಕರ್ಷಣೆಯ ಶಕ್ತಿಯಿಂದ ಮುಕ್ತವಾಗಿದೆ, ಬಹಳ ಹಗುರವಾಗಿದೆ. ಈ ಶರೀರದೊಂದಿಗೆ ನಾನು ಯಾವ ಸ್ಥಳಕ್ಕಾದ್ರೂ ಎಲ್ಲಿಯಾದ್ರೂ ಒಂದು ಸೆಕೆಂಡ್ನಲ್ಲಿ ಅತಿ ವೇಗವಾಗಿ ಹೋಗಿ ತಲುಪಬಹುದಾಗಿದೆ. ನೋಡಿ ಆ ದೃಶ್ಯವನ್ನ. ಮತ್ತು ನೀವು ಈ ಸೂಕ್ಷ್ಮ ಶರೀರದಲ್ಲಿ ಮೇಲೆ ಮೇಲಕ್ಕೆ ಹಾರ್ತಾ ಸಾಗ್ತಾ ಇದ್ದೀರಾ. ಬಹಳ ಹಗುರತೆಯ ಅನುಭವ ಮಾಡ್ತಾ ಇದ್ದೀರಾ. ಮೇಲೆ ಮೇಲಕ್ಕೆ ಹಾರ್ತಾ ಇದ್ದೀರಾ. ಹೇಗೆ ಫರಿಸ್ತೆಗಳ ಬಗ್ಗೆ ನೀವು ಕೇಳಿದ್ರಿ, ನೋಡಿದ್ರಿ. ಫರಿಸ್ತೆಗಳು ಬಹಳ ಹಗುರವಾಗಿರ್ತಾರೆ, ಹಾರ್ತಾ ಇರ್ತಾರೆ ಅಂತ ಸ್ವಯಂ ಆ ಸ್ಥಿತಿಯ ಅನುಭವನ ನೀವು ಮಾಡ್ತಾ ಇದ್ದೀರಾ. ಮೇಲೆ ಮೇಲಕ್ಕೆ ಸಾಗ್ತಾ ಇದ್ದೀರಾ. ಕೆಳಗಡೆ ನೋಡ್ತಾ ಇದ್ದೀರಾ. ಕೆಳಗಡೆ ಎಲ್ಲ ಕಟ್ಟಡಗಳು, ವಾಹನಗಳು,
ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇವೆ. ಎಲ್ಲವೂ ಕೂಡ ಕೆಳಗಡೆದು ಒಂದು ಆಟಿಕೆಯ ಸಾಮಾನುಗಳ ತರ ನಿಮಗೆ ಕಾಣಿಸ್ತಾ ಇದೆ. ನೀವು ಆ ಬೆಳಕಿನ ಶರೀರದಲ್ಲಿ ಬಿಳಿಯ ಬಣ್ಣದ ಸೂಕ್ಷ್ಮ ಕಂಪನಗಳಿಂದ ಕೂಡಿರುವಂತಹ ಬೆಳಕಿನ ಶರೀರ ಇದಾಗಿದೆ. ಆ ಶರೀರದಲ್ಲಿ ಆಕಾಶದ ಕಡೆಗೆ ಮೇಲೆ ಹಾರ್ತಾ ಹಾರ್ತಾ ಸಾಗ್ತಾ ಇದ್ದೀರಾ. ಈ ಭೂಮಿಯಿಂದನೂ ಕೂಡ ಮೇಲೆ ಹಾರ್ತಾ ಸಾಗ್ತಾ ಇದ್ದೀರಾ. ಈ ಭೂಮಿಯನ್ನು ಕೂಡ ನೀವು ನಿಮ್ಮ ಸಮ್ಮುಖದಲ್ಲಿ ನೋಡ್ತಾ ಇದ್ದೀರಾ. ಒಂದು ಚಿಕ್ಕದಾದ ಚೆಂಡಿನ ಹಾಗೆ ಈ ಭೂಮಿ ನಿಮ್ಗೆ ಕಾಣಿಸ್ತಾ ಇದೆ. ಚಂದ್ರನನ್ನ ನೋಡ್ತಾ ಇದ್ದೀರಾ. ಎಲ್ಲ ಗ್ರಹ ತಾರೆಗಳನ್ನ ನೀವು ನೋಡ್ತಾ ಇದ್ದೀರಾ. ಸೂಕ್ಷ್ಮವಾದ ಶರೀರದಲ್ಲಿ ನಿಮ್ಮನ್ನ ನೀವು ಅನುಭವ ಮಾಡ್ತಾ ಇದ್ದೀರಾ. ಚಂದ್ರಮನಕ್ಕಿಂತಲೂ ಕೂಡ ಬಹಳ ತೇಜೋಮಯವಾದ ಬೆಳಕು ನಿಮ್ಮಲ್ಲಿದೆ. ನಿಮ್ಮಿಂದನೇ ಆ ಬೆಳಕಿನ ಕಂಪನಗಳು ಅಲ್ಲಿ ಹರಡ್ತಾ ಇವೆ. ಇದು ನಿಮ್ಮ ಫರಿಸ್ತಾ ಸ್ವರೂಪವಾಗಿದೆ. ನೀವು ಸಂಪೂರ್ಣ ನಿಮ್ಮ ಸ್ಥೂಲ ಶರೀರದಿಂದ, ನಿಮ್ಮ ಸಂಕಲ್ಪಗಳ ಶಕ್ತಿಯಿಂದ ಭಿನ್ನ ಆಗಿದ್ದೀರಾ ಮತ್ತು ಈ ಏಂಜಲಿಕ್ ಬಾಡಿಯ ಅನುಭವ ಮಾಡ್ತಾ ಇದ್ದೀರಾ. ನೋಡಿ, ನಿಮ್ಮ ಬುದ್ಧಿಯ ನೇತ್ರದಿಂದ ಅನುಭವ ಮಾಡಿ ಆ ಸ್ಥಿತಿಯನ್ನ. ಬಹಳ ಹಗುರತೆಯ ಶಾಂತಿಯ ಅನುಭವ ಮಾಡ್ತಾ ಇದ್ದೀರಾ. ಈ ಸ್ಥಿತಿಯಲ್ಲಿ ನಿಮ್ಗೆ ಯಾವುದೇ ಭಯಗಳಿಲ್ಲ. ಈ ಸ್ಥಿತಿಯಲ್ಲಿ ನೀವು ಬಹಳ ನಿಶ್ಚಿಂತತೆಯ ಅನುಭವ ಮಾಡ್ತಾ ಇದ್ದೀರಾ. ಈ ಸ್ಥಿತಿಯಲ್ಲಿ ನಿಮ್ಗೆ ಯಾವುದೇ ಒತ್ತಡಗಳಿಲ್ಲ, ಯಾವುದೇ ಬಂಧನ ಇಲ್ಲ. ಎಲ್ಲ ಬಂಧನಗಳಿಂದ, ಎಲ್ಲ ಒತ್ತಡಗಳಿಂದ, ಎಲ್ಲ ಭಯಗಳಿಂದ ಮುಕ್ತವಾದ ಸ್ಥಿತಿಯಲ್ಲಿ ನೀವಿದ್ದೀರಾ. ನಿಶ್ಚಿಂತತೆಯ ಹಗೂರತೆಯ ಅನುಭವನ ಮಾಡ್ತಾ ಇದ್ದೀರಾ. ನೀವು ಶಾಂತವಾಗಿದ್ದೀರಾ, ಖುಷಿಯಾಗಿದ್ದೀರಾ. ನಿಮ್ಮ ಮುಖದಲ್ಲಿ ಒಂದು ಮಂದಹಾಸ ಇದೆ. ಈ ಸ್ಥಿತಿಯಲ್ಲಿ ನೀವು ಆ ಪರಮಶಕ್ತಿ ಪರಂಪಿತ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಇದ್ದೀರಾ ಮತ್ತು ಹೃದಯದಿಂದ ಅವರನ್ನ ನಿಮ್ಮ ಬಳಿಗೆ ಆಹ್ವಾನ ಮಾಡ್ತಾ ಇದ್ದೀರಾ ಮತ್ತು ನೋಡ್ತಾ ಇದ್ದೀರಾ. ಆ ಪರಮಶಕ್ತಿ ನಿಮ್ಮ ಸಮ್ಮುಖದಲ್ಲಿದ್ದಾರೆ. ಆ ಪರಮಶಕ್ತಿಯ ಪವಿತ್ರತೆಯ ಕಂಪನಗಳು ನಿಮ್ಮ ಮೇಲೆ ಬೀಳ್ತಾ ಇವೆ. ಆ ಪವಿತ್ರತೆಯ ಕಂಪನಗಳನ್ನ ನೀವು ನಿಮ್ಮಲ್ಲಿ ಸಮಾವೇಶ ಮಾಡಿಕೊಳ್ತಾ ಇದ್ದೀರಾ ಮತ್ತು ನಿಮ್ಮ ಬೆಳಕಿನ ಕೈಯನ್ನ ವರದಾನಿ ಹಸ್ತದಲ್ಲಿ ನೀವು ಸ್ಥಿತ ಮಾಡ್ತಾ ಇದ್ದೀರಾ. ನಿಮ್ಮ ಸಮ್ಮುಖದಲ್ಲೇನು ಇಡೀ ಭೂಮಿ ಕಾಣಿಸ್ತಾ ಇದೆ, ಪೃಥ್ವಿ ಕಾಣಿಸ್ತಾ ಇದೆ. ಆ ಕಡೆ ನೀವು ನೋಡ್ತಾ ಇದ್ದೀರಾ. ಪರಮಾತ್ಮನಿಂದ ಪಡಿತಾ ಇರುವಂತಹ ಪವಿತ್ರತೆಯ ಕಂಪನಗಳನ್ನ ನಿಮ್ಮ ವರದಾನಿ ಹಸ್ತದ ಮೂಲಕ ಆ ಕಂಪನಗಳನ್ನ ಇಡೀ ಸೃಷ್ಟಿಯಲ್ಲಿ ನೀವು ಹರಡಿಸ್ತಾ ಇದ್ದೀರಾ. ನೀವು ನೋಡ್ತಾ ಇದ್ದೀರಾ ಆ ಕಂಪನಗಳು ಬೆಳಕಿನ ವೇಗಕ್ಕಿಂತಲೂ ತೀಕ್ಷ್ಣವಾಗಿ ಸಾಗ್ತಾ ಇವೆ. ಇಡೀ ವಿಶ್ವದಾದ್ಯಂತ ಸೃಷ್ಟಿಯಲ್ಲಿ ಹರಡ್ತಾ ಇವೆ ಮತ್ತು ಎಲ್ಲರನ್ನು ಕೂಡ ತಲುಪ್ತಾ ಇವೆ. ಈ ಪವಿತ್ರತೆಯ ಕಂಪನಗಳು ಎಲ್ಲರಲ್ಲಿ ಕೂಡ ಸಮಾವೇಶ ಆಗ್ತಾ ಇದ್ದಾವೆ. ಎಲ್ಲರ ಮನಸ್ಸು ಶುದ್ಧಗೊಳ್ತಾ ಇದೆ, ಹೃದಯ ಪವಿತ್ರವಾಗ್ತಾ ಇದೆ. ಎಲ್ಲರ ಮನಸ್ಸಿನ ಹೃದಯದ ಆ ದ್ವೇಷ, ಆ ಈರ್ಷ್ಯ, ಆ ಕಟುರತೆ ಎಲ್ಲವೂ ಕೂಡ ಈ ಪವಿತ್ರತೆಯ ಶಕ್ತಿಯಿಂದ ಕರಗಿ ಹೋಗ್ತಾ ಇದೆ. ಎಲ್ಲರಲ್ಲಿ ಕೂಡ ಒಂದು ಶುಭ ಭಾವನೆ, ಶುಭ ಕಾಮನೆಯ ಶಕ್ತಿ ಜಾಗೃತ ಆಗ್ತಾ ಇದೆ. ಈ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ.
ನಿಮ್ಮಿಂದ ನಿರಂತರವಾಗಿ ಪವಿತ್ರತೆಯ ಕಂಪನಗಳು ವಿಶ್ವದಲ್ಲಿ 4 ಕಡೆ ಹರಡ್ತಾ ಇವೆ. ಎಲ್ರಿಗೂ ಕೂಡ ತಲುಪ್ತಾ ಇವೆ. ಎಲ್ಲರೂ ಕೂಡ ಇದರ ಲಾಭವನ್ನ ಪಡಿತಾ ಇದ್ದಾರೆ. ನೀವು ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತ ಆಗಿದ್ದೀರಾ. ಪರಮಶಕ್ತಿ ಪರಂಪಿತ ಪರಮಾತ್ಮನ ಸಮ್ಮುಖದಲ್ಲಿದ್ದೀರಾ. ಅವರಿಂದ ಶಾಂತಿಯ ಕಂಪನಗಳನ್ನ ನೀವು ಪಡಿತಾ ಇದ್ದೀರಾ. ಆ ಶಾಂತಿಯ ಕಂಪನಗಳನ್ನ ನೀವು ಪಡಿತಾ ಅದರ ಅನುಭವ ಮಾಡ್ತಾ ಇದ್ದೀರಾ. ನಿಮ್ಮ ವರದಾನಿ ಹಸ್ತದಿಂದ ಆ ಶಾಂತಿಯ ಕಂಪನಗಳು ಬೆಳಕಿನ ಕಿರಣಗಳ ವೇಗಕ್ಕಿಂತಲೂ ತೀಕ್ಷ್ಣವಾಗಿ ಹರಡ್ತಾ 4 ಕಡೆ ಇಡೀ ವಿಶ್ವದಲ್ಲಿ ಹರಡ್ತಾ ಇವೆ. ಎಲ್ಲರನ್ನ ತಲುಪ್ತಾ ಇವೆ. ಎಲ್ಲರಲ್ಲಿ ಕೂಡ ಆ ಶಾಂತಿಯ ಕಂಪನಗಳು ಸಮಾವೇಶ ಆಗ್ತಾ ಇದ್ದಾವೆ. ಎಲ್ಲರ ಮನಸ್ಸಿನಲ್ಲಿ ಏನೋ ಒಂದು ಅತೃಪ್ತಿ ಇತ್ತು, ಅಶಾಂತಿ ಇತ್ತು, ಅದೆಲ್ಲವೂ ಕೂಡ ಕರಗಿ ಹೋಗ್ತಾ ಇದೆ. ಆ ಎಲ್ಲರೂ ಕೂಡ ಶಾಂತಿ ಅನುಭವನ ಮಾಡ್ತಾ ಇದ್ದಾರೆ. ತಮ್ಮ ವರ್ತಮಾನ ಜೀವನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಏನೆಲ್ಲವನ್ನ ತಾವು ಹೊಂದಿದಾರೋ ಅದೆಲ್ಲದರ ಪ್ರತಿ ಅವರು ಸಂತುಷ್ಟರಾಗಿದ್ದಾರೆ. ಬುದ್ಧಿಯ ನೇತ್ರದಿಂದ ನೀವು ನೋಡ್ತಾ ಇದ್ದೀರಾ. ಆ ದೃಶ್ಯವನ್ನ ಅನುಭವ ಮಾಡ್ತಾ ಇದ್ದೀರಾ. ಪರಂಪಿತ ಸರ್ವಶಕ್ತಿವಂತ ಆಗಿದ್ದಾರೆ. ಅವರಿಂದ ಸರ್ವಶಕ್ತಿಯ ಕಂಪನಗಳು ನಿಮ್ಮ ಮೇಲೆ ಬೀಳ್ತಾ ಇವೆ. ನೀವು ಆ ಕಂಪನಗಳನ್ನ ನಿಮ್ಮಲ್ಲಿ ಸಮಾವೇಶ ಮಾಡಿಕೊಳ್ತಾ ಇದ್ದೀರಾ. ಅನುಭವ ಮಾಡ್ತಾ ಇದ್ದೀರಾ. ನಿಮ್ಮ ವರದಾನಿ ಹಸ್ತದ ಮೂಲಕ, ನಿಮ್ಮ ಬೆಳಕಿನ ಕೈ ಮೂಲಕ ಇಡೀ ವಿಶ್ವದಲ್ಲಿ ಆ ಸರ್ವಶಕ್ತಿಯ ಕಂಪನಗಳು ಹರಡ್ತಾ ಇವೆ. ಎಲ್ಲರಲ್ಲಿ ಕೂಡ ಆ ಸರ್ವಶಕ್ತಿಯ ಕಂಪನಗಳು ಸಮಾವೇಶ ಆಗ್ತಾ ಇದ್ದಾವೆ. ಅವರಲ್ಲಿರುವಂತಹ ಆಂತರಿಕ ಶಕ್ತಿಗಳು ಜಾಗೃತ ಆಗ್ತಾ ಇದ್ದಾವೆ. ಅವರಲ್ಲಿ ಧೈರ್ಯದ ಗುಣ ಜಾಗೃತ ಆಗ್ತಾ ಇದೆ. ಸಹನ ಶಕ್ತಿ ಜಾಗೃತ ಆಗ್ತಾ ಇದೆ. ಪರಿಶೀಲನೆ ಮಾಡುವಂತಹ ವಿವೇಕ ಶಕ್ತಿ ಜಾಗೃತ ಆಗ್ತಾ ಇದೆ. ಪರಸ್ಪರ ಸಹಯೋಗ ನೀಡ್ತಾ ಒಬ್ರಿಗೊಬ್ರು ಸಹಾಯ ಮಾಡುವಂತಹ ಶಕ್ತಿ ಜಾಗೃತ ಆಗ್ತಾ ಇದೆ. ಅವರೆಲ್ಲರೂ ಕೂಡ ಒಬ್ರಿಗೊಬ್ರು ಸಹಯೋಗ ನೀಡ್ತಾ ಕೋಆಪರೇಟ್ ಮಾಡ್ತಾ ಮುಂದೆ ಇರುವಂತಹ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಪರಿಸ್ಥಿತಿಗಳನ್ನ ಬಗೆಹರಿಸ್ಕೊಳ್ತಾ ಇದ್ದಾರೆ. ನೀವು ನಿರಂತರವಾಗಿ ಅವರಿಗೆ ಆ ಪರಮಾತ್ಮನಿಂದ ಪಡಿತಾ ಇರುವಂತಹ ಶಕ್ತಿಗಳನ್ನ ಹರಡಿಸ್ತಾ ಇದ್ದೀರಾ, ಕೊಡ್ತಾ ಇದ್ದೀರಾ. ಅದರ ಲಾಭವನ್ನ ಎಲ್ರಿಗೂ ಕೂಡ ಹೇಗೆ ಅವರು ಪಡೆದುಕೊಳ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ, ಅನುಭವ ಮಾಡ್ತಾ ಇದ್ದೀರಾ. ಪರಮಾತ್ಮ ಪ್ರೀತಿಯ ಸಾಗರ ಆಗಿದ್ದಾರೆ. ಸುಖ ಆನಂದದ ಸಾಗರ ಆಗಿದ್ದಾರೆ. ಅವರಿಂದ ಹೊರಹೊಮ್ತಾ ಇರುವಂತಹ ಆ ಪ್ರೀತಿಯ ಕಂಪನಗಳು, ಆನಂದದ ಕಂಪನಗಳು ನಿಮ್ಮ ಮೇಲೆ ಬೀಳ್ತಾ ಇವೆ, ನಿಮ್ಮಲ್ಲಿ ಸಮಾವೇಶ ಆಗ್ತಾ ಇವೆ. ನಿಮ್ಮ ವರದಾನಿ ಹಸ್ತದಿಂದ ಆ ಪ್ರೀತಿಯ ಕಂಪನಗಳು, ಆನಂದದ ಕಂಪನಗಳು ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಹರಡ್ತಾ ಇವೆ. ಎಲ್ಲರ ಮನಸ್ಸಿನಲ್ಲಿ ಕೂಡ ಆ ಖುಷಿ, ಆನಂದ ಅನುಭವ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಹೃದಯದಲ್ಲಿ ಆ ಪ್ರೀತಿಯ ಜ್ಯೋತಿ ಬೆಳಗ್ತಾ ಇದೆ. ಒಬ್ರು ಇನ್ನೊಬ್ಬರ ಪ್ರತಿ ಶುಭ ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ರು ಇನ್ನೊಬ್ಬರನ್ನ ಅವ್ರು ಹೇಗಿದ್ದಾರೆ ಹಾಗೆ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರ ಖುಷಿಯನ್ನ ಇನ್ನೊಬ್ಬರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ತಾ ಇದ್ದಾರೆ. ಇಡೀ ಸೃಷ್ಟಿಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕಡೆ ಆ ಕಂಪನಗಳು ಹರಡ್ತಾ ಇವೆ. ಎಲ್ಲರೂ ಕೂಡ ಸುಖವಾಗಿದ್ದಾರೆ, ಶಾಂತವಾಗಿದ್ದಾರೆ, ನಿರ್ವಿಘ್ನ ಆಗ್ತಾ ಹೋಗ್ತಾ ಇದ್ದಾರೆ. ಹೃದಯದಿಂದ ತಮಗೆ ಶಕ್ತಿಗಳನ್ನ ನೀಡ್ತಾ ಇರುವಂತಹ ಆ ಪರಮ ಶಕ್ತಿಗೂ ಕೂಡ ಅವರು
ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದಾರೆ. ಇದೆಲ್ಲವನ್ನ ನೀವು ನೋಡ್ತಾ ಇದ್ದೀರಾ. ಈ ಸುಂದರವಾದ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದಕ್ಕಾಗಿ, ಈ ಅವಕಾಶ ಸಿಕ್ಕಿದ್ದಕ್ಕಾಗಿ ಆ ಪರಂಪಿತ ಪರಮಾತ್ಮನಿಗೆ ಹೃದಯದಿಂದ ನೀವು ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀರಾ. ಮತ್ತು ಈ ಸಾಕಾರ ಜಗತ್ತಿನ ಕಡೆಗೆ ನೀವು ಪ್ರಯಾಣ ಬೆಳೆಸ್ತಾ ಇದ್ದೀರಾ. ನೋಡಿ ಆ ದೃಶ್ಯವನ್ನ. ಶುಭ್ರವಾಗಿ ಬಿಳಿಯ ಕಂಪನಗಳಿಂದ ತುಂಬಿರುವಂತಹ ಲೈಟ್ ಬಾಡಿಯಲ್ಲಿ ನೀವಿದ್ದೀರಾ. ಒಂದು ಬೆಳಕಿನ ಬಿಂದು ಆ ಲೈಟ್ ಬಾಡಿಯಲ್ಲಿ ಹಣೆಯ ಮಧ್ಯದಲ್ಲಿ ಹೊಳಿತಾ ಇದೆ. ಸೂಕ್ಷ್ಮ ಶರೀರ ಆಸ್ಟ್ರಲ್ ಬಾಡಿ ಮೂಲಕ ನೀವು ಕೆಳಗಡೆ ಬರ್ತಾ ಇದ್ದೀರಾ. ನಿಮ್ಮ ಸ್ಥೂಲ ಶರೀರದ ಕಡೆಗೆ ನೀವು ಬರ್ತಾ ಇದ್ದೀರಾ. ಮತ್ತೊಮ್ಮೆ 5 ತತ್ವಗಳಿಂದ ಮಾಡಲ್ಪಟ್ಟಿರುವ ಶರೀರದಲ್ಲಿ ಪ್ರವೇಶ ಮಾಡ್ತಾ ಇದ್ದೀರಾ. ಮತ್ತು ನೀವು ಅನುಭವ ಮಾಡ್ತಾ ಇದ್ದೀರಾ ನಿಮ್ಮ ಸ್ಥೂಲ ಶರೀರವನ್ನ. ಬೆಳಕಿನ ಬಿಂದು, ಸೂಕ್ಷ್ಮವಾದ ಆತ್ಮ, ಸೂಕ್ಷ್ಮ ಶರೀರವನ್ನು ಕೂಡ ಈ ಸ್ಥೂಲವಾದ ಶರೀರದಲ್ಲಿ ಅನುಭವ ಮಾಡ್ತಾ ಇದ್ದೇವೆ. ಸ್ಥೂಲವಾದ ಶರೀರವನ್ನು ಕೂಡ ನಾವು ಅನುಭವ ಮಾಡ್ತಾ ಇದ್ದೇವೆ. ಮನಸ್ಸು ಬಹಳ ಹಗುರವಾಗಿದೆ, ಶಾಂತವಾಗಿದೆ, ಸ್ಥಿರವಾಗಿದೆ. ಇದೇ ಸ್ಥಿತಿಯಲ್ಲಿ ನೀವು ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನ, ನಿಮ್ಮ ಪಾತ್ರವನ್ನ ನೋಡ್ತಾ ಇದ್ದೀರಾ. ಎಲ್ಲ ಜವಾಬ್ದಾರಿಗಳು, ನಿಮ್ಮ ಪಾತ್ರವನ್ನ ನೀವು ಈ ಲೈಟ್ ಮೈಟ್ ಸ್ಥಿತಿಯಲ್ಲಿ ಇದ್ದು ಬಹಳ ಸುಂದರವಾಗಿ ನಿರ್ವಹಿಸ್ತಾ ಇದ್ದೀರಾ. ನೀವು ಶಾಂತ ಪರಿಸ್ಥಾ ಸ್ವರೂಪ ಚೈತನ್ಯ ಶಕ್ತಿ ಆತ್ಮರಾಗಿದ್ದೀರಾ. ಓಂ ಶಾಂತಿ.